ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಷರತ್ತುಬದ್ಧ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಇದರ ನಡುವೆ ತಲಘಟ್ಟಪುರದಲ್ಲಿ ಪವಿತ್ರ ಗೌಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜೈಲಿನಿಂದ ಬರುತ್ತಲೇ ಹರಕೆ ತೀರಿಸಿದ್ದಾರೆ ಪವಿತ್ರ ಗೌಡ. ವಜ್ರಮುನೇಶ್ವರ ದೇವಾಲಯದಲ್ಲಿ ಪವಿತ್ರ ಪೂಜೆ ನೆರವೇರಿಸಿದ್ದಾರೆ. ದೇವಸ್ಥಾನದಲ್ಲಿ ಸ್ನಾನ ಮಾಡಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹೌದು, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ ಪವಿತ್ರ ಗೌಡ ಕಳೆದ 6 ತಿಂಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ದಾಗಿದೆ. ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಷರತ್ತುಬದ್ಧ ಜಾಮೀನು, ಹಾಗಂತ ಕೇಸ್ ಅಂತ್ಯವಾಯಿತು ಅಂತಲ್ಲ. ವಿಚಾರಣಾಧೀನ ಆರೋಪಿ ಆಗಿರುವುದರಿಂದಾಗಿ ಜಾಮೀನು ವಿಚಾರಣಾಧೀನ ಆರೋಪಿಯ ಹಕ್ಕು ಕೂಡ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಸುಪ್ರೀಂ ಈ ಬಗ್ಗೆ ಈಗಾಗಲೇ ಒಂದು ತೀರ್ಪನ್ನು ಕೂಡ ಕೊಟ್ಟಿದೆ. ವಿಚಾರಣಾಧೀನ ಆರೋಪಿಗೂ ವಿಚಾರಣಾಧೀನ ಖೈದಿಗೂ ಇರುವಂಥ ವ್ಯತ್ಯಾಸಗಳ ಕುರಿತಂತೆ. ಸೊ ಇದೀಗ ನೋಡಿ, ತಲಘಟ್ಟಪುರದಲ್ಲಿ ಪವಿತ್ರ ಗೌಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜೈಲಿನಿಂದ ಬರುತ್ತಲೇ ಹರಕೆಯನ್ನು ತೀರಿಸಿದ್ದಾರೆ. ನೋಡಿ, ತಲಘಟ್ಟಪುರದಲ್ಲಿ ಒಂದು ದೇಗುಲ ಇದೆ, ವಜ್ರಮುನೇಶ್ವರ ಅಂತ ಹೇಳಿ ಆ ದೇಗುಲದ ಹೆಸರು. ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಲಾಗುತ್ತೆ. ಅಂದರೆ ಅಲ್ಲೇ ಮಜ್ಜನವನ್ನು ಮುಗಿಸಿ ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವಂಥ ಪ್ರಕ್ರಿಯೆ ಅದು. ದರ್ಶನ್ ಹೆಸರಿನಲ್ಲೂ ಪೂಜೆ ಸಲ್ಲಿಸಿದ್ದಾರೆ ಪವಿತ್ರ ತಾಯಿ. ಗೆಳೆಯನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಲಾಗಿದೆ. ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳಲ್ಲಿ ಪವಿತ್ರ ಗೌಡ ಮತ್ತು ಕುಟುಂಬಸ್ಥರು ತೊಡಗಿಕೊಂಡಿದ್ದಾರೆ. ನಟಿ ಪವಿತ್ರ ಗೌಡ ಈಗಷ್ಟೇ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಬೆನ್ನಲ್ಲೇ ದರ್ಶನ್ ಗೆಳತಿ ಪವಿತ್ರ ಪರಪ್ಪನ ಅಗ್ರಹಾರ ಬಳಿಯ ವಜ್ರಮುನೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ತಮ್ಮ ಹಾಗೂ ಸ್ನೇಹಿತ ದರ್ಶನ್ ಹೆಸರಿನಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದಾರೆ. ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪವಿತ್ರ ಪೂಜೆ ನೆರವೇರಿಸಿದ್ದು ಕುಟುಂಬ ಸದಸ್ಯರ ಹೆಸರು ಹಾಗೂ ದರ್ಶನ್ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪೂಜೆ ನೆರವೇರಿಸಿದ್ದಾರೆ ಎನ್ನುವುದು ಸದ್ಯಕ್ಕಿರುವಂಥ ಮಾಹಿತಿ. ವಜ್ರಮುನೇಶ್ವರ ಪವಿತ್ರ ಗೌಡ ಕುಟುಂಬದ ಮೂಲ ದೇವರು ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದೇ ದೇಗುಲಕ್ಕೆ ತೆರಳಿ ಪೂಜಾ ಕೈಂಕರ್ಯಗಳಲ್ಲಿ ಪವಿತ್ರ ಗೌಡ ಭಾಗಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಇಬ್ಬರು ಕೂಡ ಜೈಲು ವಾಸವನ್ನು ಅನುಭವಿಸಿರ್ತಾರೆ. ಸುದೀರ್ಘ ಜೈಲು ವಾಸದ ನಂತರದ ಸಂದರ್ಭದಲ್ಲಿ ವೈದ್ಯಕೀಯ ಬೇಲನ್ನು ಪಡೆದುಕೊಳ್ಳುವಲ್ಲಿ ದರ್ಶನ್ ಯಶಸ್ವಿಯಾದರೂ ಆ ನಂತರದ ದಿನಗಳಲ್ಲಿ ರೆಗ್ಯುಲರ್ ಬೇಲ್ ಕೂಡ ಲಭ್ಯವಾಗಿದೆ. ಈಗ ಪವಿತ್ರ ಗೌಡಗೂ ಕೂಡ ಬೇಲ್ ಸಿಕ್ಕಿರುವಂಥದ್ದು. ಇಬ್ಬರಿಗೂ ಶುಕ್ರವಾರ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತ್ತು. ಈಗ ಜೈಲಿಂದ ಹೊರಬರುತ್ತಲೇ ಮುಂದೇನು ಅಂತ ನಾವು ನೋಡ್ತಾ ಹೋಗೋದಾದರೆ, ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಪವಿತ್ರ ಗೌಡ ತೊಡಗಿಕೊಂಡಿದ್ದಾರೆ. ಬಹಳ ವಿಶೇಷ ಅಂತ ಹೇಳಿದ್ರೆ ದರ್ಶನ್ ಹೆಸರಿನಲ್ಲಿ ಇಲ್ಲಿ ಪೂಜೆ ಮಾಡಿಸಿರುವಂಥದ್ದು. ವಜ್ರಮುನೇಶ್ವರ ದೇಗುಲದಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿರುವಂತಹ ಪವಿತ್ರ ಗೌಡ ಮತ್ತು ಕುಟುಂಬಸ್ಥರನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.